ತುಮಕೂರು ವಾಲ್ಮೀಕಿ ನಿಗಮದಲ್ಲಿ ವಂಚನೆ ಆರೋಪ, ಸಾಲಕ್ಕೆ ಅರ್ಜಿ ಹಾಕಿದವರಿಗೆ ಹಣ ನೀಡದ ಆರೋಪ. ವಾಲ್ಮೀಕಿ ನಿಗಮ ಕಚೇರಿಯ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮ ಕಚೇರಿಗೆ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪ್ರತಿಭಟನಾಕಾರರು, ಬಿಜೆಪಿ ಕಾರ್ಯಕರ್ತರು. ಹಗರಣದ ಸಂಬಂಧ ಎಫ್ಐಆರ್ ದಾಖಲಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಪ್ರತಿಭಟನಾಕಾರರ ಮುಂದೆ ಬಂದ ವಾಲ್ಮೀಕಿ ನಿಗಮದ ನೋಡಿ ಜಿಲ್ಲಾ ವ್ಯವಸ್ಥಾಪಕ, ತುಮಕೂರು ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು ಪ್ರತಿಭಟನಾಕಾರರು ಏನ್ ಪ್ರತಿಭಟನೆ ಮಾಡ್ತಾ ಇದ್ರೆ ಬರ್ತಾರೆ, ಅವ್ರ ಜೊತೆಗೆ ಬರ್ತಾರೆ. ಭಾಗೀರಥಿ ಜಿಲ್ಲಾ ವಾಲ್ಮೀಕಿ ನಿಗಮದ ಅಧ್ಯಕ್ಷೆ. ಅಧಿಕಾರಿಗಳು ಭರವಸೆ ಕೊಟ್ಟಾದ ನಂತರ ಪ್ರತಿಭಟನೆ ಈ ಹೊತ್ತಿಗೆ ಕೈಬಿಟ್ಟಿದ್ದಾರೆ. ಕೇಂದ್ರ ಕಚೇರಿಯಿಂದಲೇ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದ್ಬಿಟ್ರೆ ನಾವು ಮಾಡಬಾರ್ದು ಅಂತ ಇರಲಿಲ್ಲ. ಆದ್ರೆ ಈಗ ಹಿಂದಿನ ಅವರ ಪೀರಿಯಡ್ ಅಲ್ಲಿ 15 ಇವಾಗ ಹಣ ದುರುಪಯೋಗ ಕಂಡು ಬಂದಿರೋದ್ರಿಂದ ನಾವು ಈಗ ತುಮಕೂರು ವಾಲ್ಮೀಕಿ ನಿಗಮದಲ್ಲಿ ವಂಚನೆ ಆರೋಪ, ಸಾಲಕ್ಕೆ ಅರ್ಜಿ ಹಾಕಿದವರಿಗೆ ಹಣ ನೀಡದ ಆರೋಪ. ವಾಲ್ಮೀಕಿ ನಿಗಮ ಕಚೇರಿಯ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮ ಕಚೇರಿಗೆ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪ್ರತಿಭಟನಾಕಾರರು, ಬಿಜೆಪಿ ಕಾರ್ಯಕರ್ತರು. ಹಗರಣದ ಸಂಬಂಧ ಎಫ್ಐಆರ್ ದಾಖಲಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಪ್ರತಿಭಟನಾಕಾರರ ಮುಂದೆ ಬಂದ ವಾಲ್ಮೀಕಿ ನಿಗಮದ ನೋಡಿ ಜಿಲ್ಲಾ ವ್ಯವಸ್ಥಾಪಕ, ತುಮಕೂರು ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು ಪ್ರತಿಭಟನಾಕಾರರು ಏನ್ ಪ್ರತಿಭಟನೆ ಮಾಡ್ತಾ ಇದ್ರೆ ಬರ್ತಾರೆ, ಅವ್ರ ಜೊತೆಗೆ ಬರ್ತಾರೆ. ಭಾಗೀರಥಿ ಜಿಲ್ಲಾ ವಾಲ್ಮೀಕಿ ನಿಗಮದ ಅಧ್ಯಕ್ಷೆ. ಅಧಿಕಾರಿಗಳು ಭರವಸೆ ಕೊಟ್ಟಾದ ನಂತರ ಪ್ರತಿಭಟನೆ ಈ ಹೊತ್ತಿಗೆ ಕೈಬಿಟ್ಟಿದ್ದಾರೆ. ಕೇಂದ್ರ ಕಚೇರಿಯಿಂದಲೇ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದ್ಬಿಟ್ರೆ ನಾವು ಮಾಡಬಾರ್ದು ಅಂತ ಇರಲಿಲ್ಲ. ಆದ್ರೆ ಈಗ ಹಿಂದಿನ ಅವರ ಪೀರಿಯಡ್ ಅಲ್ಲಿ 15 ಇವಾಗ ಹಣ ದುರುಪಯೋಗ ಕಂಡು ಬಂದಿರೋದ್ರಿಂದ ನಾವು ಈಗ ತುಮಕೂರು ವಾಲ್ಮೀಕಿ ನಿಗಮದಲ್ಲಿ ವಂಚನೆ ಆರೋಪ, ಸಾಲಕ್ಕೆ ಅರ್ಜಿ ಹಾಕಿದವರಿಗೆ ಹಣ ನೀಡದ ಆರೋಪ. ವಾಲ್ಮೀಕಿ ನಿಗಮ ಕಚೇರಿಯ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮ ಕಚೇರಿಗೆ ನಾಯಕರು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪ್ರತಿಭಟನಾಕಾರರು, ಬಿಜೆಪಿ ಕಾರ್ಯಕರ್ತರು. ಹಗರಣದ ಸಂಬಂಧ ಎಫ್ಐಆರ್ ದಾಖಲಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಪ್ರತಿಭಟನಾಕಾರರ ಮುಂದೆ ಬಂದ ವಾಲ್ಮೀಕಿ ನಿಗಮದ ನೋಡಿ ಜಿಲ್ಲಾ ವ್ಯವಸ್ಥಾಪಕ, ತುಮಕೂರು ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು ಪ್ರತಿಭಟನಾಕಾರರು ಏನ್ ಪ್ರತಿಭಟನೆ ಮಾಡ್ತಾ ಇದ್ರೆ ಬರ್ತಾರೆ, ಅವ್ರ ಜೊತೆಗೆ ಬರ್ತಾರೆ. ಭಾಗೀರಥಿ ಜಿಲ್ಲಾ ವಾಲ್ಮೀಕಿ ನಿಗಮದ ಅಧ್ಯಕ್ಷೆ. ಅಧಿಕಾರಿಗಳು ಭರವಸೆ ಕೊಟ್ಟಾದ ನಂತರ ಪ್ರತಿಭಟನೆ ಈ ಹೊತ್ತಿಗೆ ಕೈಬಿಟ್ಟಿದ್ದಾರೆ. ಕೇಂದ್ರ ಕಚೇರಿಯಿಂದಲೇ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದ್ಬಿಟ್ರೆ ನಾವು ಮಾಡಬಾರ್ದು ಅಂತ ಇರಲಿಲ್ಲ. ಆದ್ರೆ ಈಗ ಹಿಂದಿನ ಅವರ ಪೀರಿಯಡ್ ಅಲ್ಲಿ 15 ಇವಾಗ
ಇವಾಗ ಹಣ ದುರುಪಯೋಗ ಕಂಡು ಬಂದಿರೋದ್ರಿಂದ ನಾವು ಈಗ ತುಮಕೂರು ವಾಲ್ಮೀಕಿ ನಿಗಮದಲ್ಲಿ ವಂಚನೆ ಆರೋಪ, ಸಾಲಕ್ಕೆ ಅರ್ಜಿ ಹಾಕಿದವರಿಗೆ ಹಣ ನೀಡದ ಆರೋಪ. ವಾಲ್ಮೀಕಿ ನಿಗಮ ಕಚೇರಿಯ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮ ಕಚೇರಿಗೆ ನಾಯಕರು ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪ್ರತಿಭಟನಾಕಾರರು, ಬಿಜೆಪಿ ಕಾರ್ಯಕರ್ತರು. ಹಗರಣದ ಸಂಬಂಧ ಎಫ್ಐಆರ್ ದಾಖಲಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಪ್ರತಿಭಟನಾಕಾರರ ಮುಂದೆ ಬಂದ ವಾಲ್ಮೀಕಿ ನಿಗಮದ ನೋಡಿ ಜಿಲ್ಲಾ ವ್ಯವಸ್ಥಾಪಕ, ತುಮಕೂರು ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು ಪ್ರತಿಭಟನಾಕಾರರು ಏನ್ ಪ್ರತಿಭಟನೆ ಮಾಡ್ತಾ ಇದ್ರೆ ಬರ್ತಾರೆ, ಅವ್ರ ಜೊತೆಗೆ ಬರ್ತಾರೆ. ಭಾಗೀರಥಿ ಜಿಲ್ಲಾ ವಾಲ್ಮೀಕಿ ನಿಗಮದ ಅಧ್ಯಕ್ಷೆ. ಅಧಿಕಾರಿಗಳು ಭರವಸೆ ಕೊಟ್ಟಾದ ನಂತರ ಪ್ರತಿಭಟನೆ ಈ ಹೊತ್ತಿಗೆ ಕೈಬಿಟ್ಟಿದ್ದಾರೆ. ಕೇಂದ್ರ ಕಚೇರಿಯಿಂದಲೇ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದ್ಬಿಟ್ಟೆ ನಾವು ಮಾಡಬಾರ್ದು ಅಂತ ಇರ್ಲಿಲ್ಲ. ಆದ್ರೆ ಈಗ ಹಿಂದಿನ ಅವರ ಪೀರಿಯಡ್ ಅಲ್ಲಿ 15 ಇವಾಗ ಹಣ ದುರುಪಯೋಗ ಕಂಡು ಬಂದಿರೋದ್ರಿಂದ ನಾವು ಈಗ ತುಮಕೂರು ವಾಲ್ಮೀಕಿ ನಿಗಮದಲ್ಲಿ ವಂಚನೆ ಆರೋಪ, ಸಾಲಕ್ಕೆ ಅರ್ಜಿ ಹಾಕಿದವರಿಗೆ ಹಣ ನೀಡದ ಆರೋಪ. ವಾಲ್ಮೀಕಿ ನಿಗಮ ಕಚೇರಿಯ ಮುಂದೆ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮ ಕಚೇರಿಗೆ ನಾಯಕರು ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವೇಳೆ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ. ಕಚೇರಿ ಮುಂದೆ ಧರಣಿ ಕುಳಿತಿದ್ದಾರೆ ಪ್ರತಿಭಟನಾಕಾರರು, ಬಿಜೆಪಿ ಕಾರ್ಯಕರ್ತರು. ಹಗರಣದ ಸಂಬಂಧ ಎಫ್ಐಆರ್ ದಾಖಲಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಅಧಿಕಾರಿಗಳ ಭರವಸೆಯ ಬಳಿಕ ಪ್ರತಿಭಟನೆಯನ್ನ ಕೈಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಪ್ರತಿಭಟನಾಕಾರರ ಮುಂದೆ ಬಂದ ವಾಲ್ಮೀಕಿ ನಿಗಮದ ನೋಡಿ ಜಿಲ್ಲಾ ವ್ಯವಸ್ಥಾಪಕ, ತುಮಕೂರು ಜಿಲ್ಲಾ ವ್ಯವಸ್ಥಾಪಕ ನಿರ್ದೇಶಕರು ಪ್ರತಿಭಟನಾಕಾರರು ಏನ್ ಪ್ರತಿಭಟನೆ ಮಾಡ್ತಾ ಇದ್ರೆ ಬರ್ತಾರೆ, ಅವ್ರ ಜೊತೆಗೆ ಬರ್ತಾರೆ. ಭಾಗೀರಥಿ ಜಿಲ್ಲಾ ವಾಲ್ಮೀಕಿ ನಿಗಮದ ಅಧ್ಯಕ್ಷೆ. ಅಧಿಕಾರಿಗಳು ಭರವಸೆ ಕೊಟ್ಟಾದ ನಂತರ ಪ್ರತಿಭಟನೆ ಈ ಹೊತ್ತಿಗೆ ಕೈಬಿಟ್ಟಿದ್ದಾರೆ. ಕೇಂದ್ರ ಕಚೇರಿಯಿಂದಲೇ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅದ್ಬಿಟ್ಟೆ ನಾವು ಮಾಡಬಾರ್ದು ಅಂತ ಇರ್ಲಿಲ್ಲ. ಆದ್ರೆ ಈಗ ಹಿಂದಿನ ಅವರ ಪೀರಿಯಡ್ ಅಲ್ಲಿ 15 ಇವಾಗ ಹಣ ದುರುಪಯೋಗ ಕಂಡು ಬಂದಿರೋದ್ರಿಂದ ನಾವು ಈಗ